ಕೇಳಲೆ ನಮಾಳ್ಬೆ ಸೋದರ ಯಾರ ಕೇಳಲೆ ನಮಾಳ್ಬೆ ತೋರುತ್ತೇಹುದು ದುಷ್ಟಗುಣ ಸೋದರ ನರಿಗಳಲ್ಲಿ ಕೂಗುತ್ತಿಹವು ಸೋದರ ನರಿಗಳಲ್ಲಿ ಕೂಗುತ್ತಿಹವು ಬೆರುವಿನಿಂದ ಗಾಳಿ ಬೀಸೆ ಬೆರುವಿನಿಂದ ಗಾಳಿ ಬೀಸೆ ತೋರುತ್ತೇಹುದು ದುಷ್ಟಗುಣ ಯಾರ ಕೇಳಲೆ ನಮಾಳ್ಬೆ ತೋರುತ್ತೇಹುದು ದುಷ್ಟಗುಣ ಸೋದರ ಘೋರಮಾದ ಗೃದ್ರತೆಯು ಘೋರಮಾದ ಗೃದ್ರತೆಯು ದಾರಿಯಲ್ಲಿ ಮೋಕುತ್ತಿಹುದು ದಾರಿಯಲ್ಲಿ ಮೋಕುತ್ತಿಹುದು ಬಾರಿ ಉರುಗ ಹಡಬಹುದು ಬಾರಿ ಉರುಗ ಹಡಬಹುದು ಬರೀದೇನು ತೋರದಾಯ್ತೆ ಸೋದರ ಬರೀದೇನು ತೋರದಾಯ್ತೆ ತೋರುತ್ತೇಹುದು ದುಷ್ಟಗುಣ ಯಾರ ಕೇಳಲೆ ನಮಾಳ್ಬೆ ಸೋದರ ಯಾರ ಕೇಳಲೆ ನಮಾಳ್ಬೆ ತೋರುತ್ತೇಹುದು ದುಷ್ಟಗುಣ ಸಹೋದರ ದಾರಿಯಲ್ಲಿ ತೋರುತ್ತಿರುವ ಈ ದುಶ್ಶಕುನಗಳನ್ನು ನೋಡಿದರೆ ನಮ್ಮ ನಗರದಲ್ಲಿ ಏನೋ ಅನಾಹುತವು ನಡೆದಿರಂತೆ ತೋರುತ್ತಿರುವುದು ಅದು ಅಲ್ಲದೆ ನನ್ನ ಮನಸ್ಸು ಯಾಕೋ ತುಂಬಾ ಕಳವಳಗೊಳ್ಳುತ್ತಿರುವುದು ಸಹೋದರ ಮಾವನ ಮನೆಯಲ್ಲಿದ್ದ ನಮ್ಮನ್ನು ತಾಯಿಯವರು ಜಾಗ್ರತೆಯಿಂದ ತ್ವರಿತವಾಗಿ ಬರಲು ಹೇಳಿ ಕಲಿಸಲು ಕಾರಣವಾದರೂ ಏನಿರಬಹುದು ಅಣ್ಣ ನಾವು ಬೇಗ ಹೋಗಿ ತಾಯಿಯವರ ದರ್ಶನವನ್ನು ಪಡೆದು ಇದರ ವಿವರವನ್ನು ತಿಳಿಯೋಣ ಅಲ್ಲದೆ ಮಾತೆಯು ಕಾರಣವಿಲ್ಲದೆ ಆ ರೀತಿ ಹೇಳಿ ಕಳಿಸಲಾರದು ಅದು ಅಲ್ಲದೆ ಮರಣ ಸೂಚಕವಾದ ಸ್ವಪ್ನವೊಂದನ್ನು ಕಂಡೆ ಆ ಸ್ವಪ್ನದ ಫಲವು ನಮ್ಮ ರಾಜ್ಯದಲ್ಲಿ ನಡೆದಿರುವಂತೆ ತೋರುತ್ತಿರುವುದು ಅಲ್ಲದೆ ಆನೆ ಕುದುರೆಗಳ ಕಣ್ಣಲ್ಲಿ ನೀರು ಸುರಿದುದನ್ನು ನೋಡಿದರೆ ನಮ್ಮ ರಾಜ್ಯದ ಮನೆತನಕ್ಕೆ ಯಾವ ಕೇಡು ಸಂಭವಿಸಿದವೋ ಕಾಣೆ ನಡೆಯಣ್ಣ ಬೇಗ ಹೋಗಿ ಮಾತೆಯವರ ದರ್ಶನವನ್ನು ಪಡೆಯೋಣ ಸಹೋದರ ನೀನು ಹೇಳಿದಂತೆ ವಿಚಾರಿಸಿ ನೋಡೋಣ ಎಲ್ಲಿ ಕುಳಿತರೂ ಸಮಾಧಾನವೇ ತೋರುತ್ತಿಲ್ಲ ಯಾವ ಗಿಡ ಮರಗಳನ್ನು ನೋಡಿದರೂ ದುಃಖದ ಸೂಚನೆಯನ್ನೇ ತೋರುತ್ತಿರುವುದು ಅದು ಅಲ್ಲದೆ ನಮ್ಮ ದಾರಿಗೆ ಅಡ್ಡಲಾಗಿ ಬರೀ ಹದ್ದು ಕಾಗೆಗಳೇ ಬರುತ್ತಿರುವವು ಸಹೋದರ ಅಣ್ಣ ಅದು ಅಲ್ಲದೆ ನನ್ನ ಎಡ ಭುಜವು ಎಡ ಕಣ್ಣು ತುಂಬಾ ಹದರುತ್ತಿರುವುದು ಇದೆಲ್ಲವನ್ನು ನೋಡಿದರೆ ನಮ್ಮ ನಗರದಲ್ಲಿ ಏನೋ ದೊಡ್ಡ ಅನಾಹುತವೇ ನಡೆದಿರುವಂತೆ ತೋರುತ್ತಿರುವುದು ಸಹೋದರ ಅದೇನೆಂದು ಮಾತೆಯವರನ್ನು ವಿಚಾರಿಸಿ ನೋಡೋಣ ಸಹೋದರ ಗೋರಮ್ಮ ಸಹೋದರ ಅಣ್ಣ ಗೋರಮ್ಮಾದ ಗೃದ್ರತೆಯೋ ಸಹೋದರ ಅಣ್ಣ ಗೋರಮ್ಮಾದ ಗೃದ್ರತೆಯೋ ದಾರಿಯಲ್ಲಿ ಮೋಕುತ್ತಿಹುದು ಸಹೋದರ ಅಣ್ಣ ದಾರಿಯಲ್ಲಿ ಮೋಕುತ್ತಿಹುದು ಬಾರಿ ಉರುಗ ಹಡಬಹುದು ಸಹೋದರ ಅಣ್ಣ ಬಾರಿ ಉರುಗ ಅಡ್ಡಬಹುದು ಪರಿ
ಕೇಳಲೆ ನಮಗೆ ತೋರುತ್ತೇಹುದು ದುಃಖ ಅಮ್ಮ ಮಾತೆ ಅಮ್ಮ ಇದೇನಿದು? ನಾವು ಬಂದೊಡನೆ ಓಡೋಡಿ ಬಂದು ನಮ್ಮನ್ನು ನಗು ನಗುತ್ತಾ ಸ್ವಾಗತಿಸುತ್ತಿದ್ದ ನನ್ನ ತಾಯಿಯು ಹಿಂದೇಕೆ ಕಾಣಿಸುತ್ತಿಲ್ಲವಲ್ಲ? ಅಮ್ಮ 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 ಮಾತೆ ಇಲ್ಲಿ ಇರುವಿರಾ? ನಿಮಗೆ ನಮಸ್ಕರಿಸುವೆವು ತಾಯಿ. ಕುಮಾರ ನಿಮಗೆ ಮಂಗಳವಾಗಲಿ ಕುಮಾರ. ಅಮ್ಮ ಇದೇನಿದು? ಸದಾ ನಗುವಿನಿಂದ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖವು ಹಿಂದೇಕೆ ತಾಯಿ ಇಷ್ಟೊಂದು ದುಃಖಭರಿತವಾಗಿರುವುದಲ್ಲ? ಮಾತೆ ಕುಮಾರ ಮಾವನ ಮನೆಯಲ್ಲಿದ್ದ ನಮ್ಮನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿಕೊಳ್ಳಲು ಕಾರಣವಾದ್ರೇನು ತಾಯಿ? ಕುಮಾರ ಮಾತೆ ತಂದೆಯವರು ಮಾತೆ ಸದಾ ನಿಮ್ಮ ಹಂತಪುರದಲ್ಲಿ ಇರುತ್ತಿದ್ದಂತಹ ನನ್ನ ಪ್ರಿಯ ಜನಕನಲ್ಲಿ ತಾಯಿ, ನನ್ನ ಪ್ರಿಯ ಜನಕನಲ್ಲಿ. ಕುಮಾರ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಕುಮಾರ. ಏನು ತಂದೆಯವರು ಸ್ವರ್ಗಸ್ಥರಾದರೆ? ಹಾ ಜನಕ, ಅಯ್ಯೋ ಹೇ ಪರಮಾತ್ಮ, ನಮಗೆ ತೋರಿದ ದುಶ್ಶಕುನದ ಫಲವು ಕೊನೆಗೂ ತಪ್ಪಲೇ ಇಲ್ಲವಲ್ಲ. ಅಯ್ಯೋ ಅಯ್ಯೋ ವಿಧಿಯೇ. ಅಮ್ಮ ಮಾತೆ ತಂದೆಯವರ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ಅವರ ಬಳಿ ಇದ್ದು ಅವರ ಅಂತ್ಯ ಸಂಸ್ಕಾರಗಳನ್ನಾದರೂ ಮಾಡಿದರು. ಆದರೆ ಈ ಪಾಪಿ ಭರತನಿಗೆ ಪುಣ್ಯವೂ ಇಲ್ಲವಾಯ್ತಲ್ಲ ತಾಯಿ, ಪುಣ್ಯವೂ ಇಲ್ಲವಾಯ್ತಲ್ಲ. ನಾನೆಂತಹ ನಿರ್ಭಾಗ್ಯನು ತಾಯಿ, ನಾನೆಂತಹ ನಿರ್ಭಾಗ್ಯನು. ಕುಮಾರ ನಿಮ್ಮ ತಂದೆಯವರ ಮರಣ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ಯಾರು ಅರಮನೆಯಲ್ಲಿ ಇರಲಿಲ್ಲ ಕುಮಾರ. ಅವರಿಗೂ ಆ ಭಾಗ್ಯವು ದೊರಕಲಿಲ್ಲ ಕುಮಾರ. ಮಾತೆ ಹಾಗಿದ್ದರೆ ಆ ಮೂವರು ಎಲ್ಲಿ ಹೋಗಿದ್ದರು ಮಾತೆ? ಎಲ್ಲರೂ ಅರಣ್ಯವಾಸಕ್ಕೆ ಹೋಗಿದ್ದರು ಕುಮಾರ. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಯವರಿಗೆ 2 ಮಾಡಿದ ಸಹಾಯಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿದ್ರಿ ತಾಯಿ? ಮೊದಲನೆಯ ವರಕ್ಕೆ ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ರಾಮನಿಗಾಗುವುದನ್ನು ತಪ್ಪಿಸಿ ನಿನಗೆ ಕಟ್ಟಬೇಕು ಎಂದು ಕೇಳಿಕೊಂಡನು ಕುಮಾರ. ಎರಡನೇ ವರಕ್ಕೆ ರಾಮಚಂದ್ರನು ಜಟಾವಲಕಲ ದಾರಿಯಾಗಿ ನಾರು ಮಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕು ಎಂದು ಕೇಳಿಕೊಂಡನು ಕುಮಾರ. ಅದನ್ನು ಕೇಳಿ ರಾಮ ಸೀತೆ ಲಕ್ಷ್ಮಣ ಎಂದು ಅವರನ್ನೇ ಹಂಬಲಿಸುತ್ತಾ ಪ್ರಾಣ ತ್ಯಾಗ ಮಾಡಿದರು ಕುಮಾರ. ಕುಮಾರ ಇದೆಲ್ಲವೂ ನಿನ್ನ ಸಲುವಾಗಿಯೇ ಕುಮಾರ. ನೀನು ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಸುಖದಿಂದ ರಾಜ್ಯ ಭಾರ ಮಾಡಬೇಕೆಂಬುದೇ ನನ್ನ ಆಸೆಯಾಗಿತ್ತು. ಏನು? ಅದಕ್ಕಾಗಿ ಈ ರೀತಿ ಮಾಡಿದೆನು ಕುಮಾರ. ನನ್ನ ಮಾತನ್ನು ಕೇಳು ಕುಮಾರ. ಏನು? ಈ ಕೋಸಲ ರಾಜಪಟ್ಟವನ್ನು ನಾನು ಕಟ್ಟಿಕೊಳ್ಳಬೇಕೆ? ಅಮ್ಮ, ಈ ಕುಲದ್ರೋಹ ಕಾರ್ಯವನ್ನು ನಡೆಸಬೇಕೆಂದು ಎಷ್ಟು ದಿನದಿಂದ ಕಾದಿದ್ದೆ. ಕುಲಜ್ಯೇಷ್ಠ ಪುತ್ರನು, ನನ್ನ ಸಹೋದರನು, ಪೂಜ್ಯನೂ ಆದಂತಹ ಶ್ರೀರಾಮಚಂದ್ರನನ್ನು ಕಾಡಿಗಟ್ಟಿ ದೇವತೆಗಳಿಂದ ಸನ್ಮಾನಿತನಾದ ನನ್ನ ಪ್ರಿಯ ಜನಕನನ್ನು ಯಮಪುರಿಗಟ್ಟಿ ಈ ಕೋಸಲ ರಾಜ್ಯವನ್ನು ನನಗಾಗಿ ಗಳಿಸಿಟ್ಟೆಯ. ಮಹತ್ ಕಾರ್ಯವನ್ನು ಮಾಡಿದೆ ತಾಯಿ. ಹೇ ಪರಮಾತ್ಮ, ನಾನು ಜನ್ಮಾಂತರದಲ್ಲಿ ಮಾಡಿದ ಯಾವ ಘೋರ ಪಾಪಕ್ಕಾಗಿ ಈ ಕುಲಘಾತಿಗೆ ಉದರದಲ್ಲಿ ಜನ್ಮವಿತ್ತೆ. ಅಯ್ಯೋ ಅಯ್ಯೋ ಭರತ, ಪುಣ್ಯ ಸ್ವರೂಪ ಶ್ರೀರಾಮಚಂದ್ರನ ಸಹೋದರನು ಭಕ್ತನೂ ಆದ ನಿನಗೆ ವಿಷಭರಿತ ಹೃದಯದವಳಾದ ಈ ಕುಲಘಾತಗೆ ಉದರದಲ್ಲಿ ಜನ್ಮವೇ? ಕುಮಾರ ಸೇರಿಸು ಕುಮಾರ, ಸೇರಿಸು. ಹಾಗನ್ನ ಬೇಡ ಕುಮಾರ, ಆದದ್ದು ಆಗಿ ಹೋಯಿತು. ಈಗಲಾರು ಈ ಕೋಸಲ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನೀನು ರಾಜ್ಯ ಸಿಂಹಾಸನ ಏರಿ ರಾಜ್ಯಭಾರವನ್ನು ಮಾಡು ಕುಮಾರ, ರಾಜ್ಯಭಾರವನ್ನು ಮಾಡು. ಏನು? ಈ ಸಿಂಹ ಯಾವ ಸಿಂಹಾಸನ? ಎಂತಹ ಸಿಂಹಾಸನ? ಹೇಳೈ ಕುಲಘಾತಕಿಯಾದ ನೀನು
ಹೇಳ ಕುಲಘಾತಕಿ, ನಿನ್ನ ಅಗಾಧವಾದ ದುರಾಸೆ ಎಂಬ ತಳರಿಯ ಮೇಲೆ ಅವಿವೇಕ, ಅಸೂಯೆ, ಅಸಾಧ್ಯತೆ, ಅನರ್ಥಗಳೆಂಬ ಗೋಡೆಗಳನ್ನು ಕಟ್ಟಿ ಅದರ ಮೇಲೆ ಪತಿದ್ರೋಹ, ಸುತದ್ರೋಹ, ಸಪತ್ನಿ ದ್ರೋಹ, ರಾಜದ್ರೋಹಗಳೆಂಬ ತೊಲೆಗಳನ್ನೇರಿಸಿ ಅದರಲ್ಲಿ ಅಪಾರ ದುಃಖ ಮಂದಿರವನ್ನು ನಿರ್ಮಿಸಿ ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ನನ್ನನ್ನು ಕುಳ್ಳರಿಸಲು ಹವಣಿಸುತ್ತಿರುವೆಯ ಮಾತೆ? ಅಜ್ಞಾನವೆಂಬ ವಿಶಾಲ ವೇದಿಕೆಯ ಮೇಲೆ ಅಪಕೀರ್ತಿ, ಅಸೂಯೆ, ಅವಿವೇಕ, ಅರಿಷ್ಟಗಳೆಂಬ ಚತುಷ್ಪದಗಳ ಮೇಲೆ ಅಧರ್ಮ ಸಿಂಹಾಸನವನ್ನು ರಚಿಸಿ ಆ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಲು ಹವಣಿಸುತ್ತಿರುವೆಯ? ಛೀ ಪಾಪಿ! ನಿನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ಸಾರ್ವಭೌಮನ ಪತ್ನಿ ಆಗಬಹುದೇ? ಅಯ್ಯೋ ಅಯ್ಯೋ! ಪ್ರಿಯ ಜನಕನಿಗೆ ಸಮಾನನಾದ ನನ್ನ ಶ್ರೀರಾಮಚಂದ್ರನನ್ನು ಹಗಲಿ ನಾನು ಹೇಗೆ ತಾನೇ ಜೀವಿಸಲಿ ಸಹೋದರ? ನಾನು ಹೇಗೆ ತಾನೇ ಜೀವಿಸಲಿ? ದೀಪವಿಲ್ಲದ ಮಂದಿರದಂತೆ ಶ್ರೀರಾಮಚಂದ್ರನಿಲ್ಲದ ಈ ಮಂದಿರದಲ್ಲಿ ನಾನು ಹೇಗೆ ತಾನೇ ಜೀವಿಸಲಿ ಸಹೋದರ? ಹೇಗೆ ತಾನೇ ಜೀವಿಸಲಿ? ಸೈರಿಸು ಕುಮಾರ, ಸೈರಿಸು. ಛೀ ಪಾಪಿ! ಸಹೋದರ, ಪಲ್ಲನಿಕೆಯ ನೆಲ್ಲ ಮಾಯವ ಕಲ್ಲರಡಿಗೆ ನಿಲ್ಲದೀಗಲೇ. ಸಹೋದರ, ಪಲ್ಲನಿಕೆಯ ನೆಲ್ಲ ಮಾಯವ ಸಲ್ಲನಡಿಗೆ ನಿಲ್ಲದೀಗಲೇ ಕೊಲ್ಲುವೆಲೆ ಈ ನೀಚ ಕೈಕೆಯನ್ನು ನಿಲ್ಲದೆಲೆ ಬರದೆ. ಸಹೋದರ, ಕೊಲ್ಲುವೆಲೆ ಈ ನೀಚ ಕೈಕೆಯನ್ನು ನಿಲ್ಲದೆಲೆ ಬರದೆ. ಅಣ್ಣ ರಾಮನ ಅರಣ್ಯ ಕಟ್ಟುತ್ತಾ ಬಣ್ಣಗೆಡಿಸುತ್ತಾ ಕೊಂದೆ ಕಳೆದಳು. ಸಹೋದರ, ಅಣ್ಣ ರಾಮನ ಅರಣ್ಯ ಕಟ್ಟುತ್ತಾ ಬಣ್ಣಗೆಡಿಸುತ್ತಾ ಕೊಂದೆ ಕಳೆದಳು. ಚೆನ್ನೈಯಾಗುವೆ ನೆನಪ ಯೋಚಿಸಿ, ಚೆನ್ನೈಯಾಗುವೆ ನೆನಪ ಯೋಚಿಸಿ ಕೊಂದ ಕಳೆದಳು ಪತಿಯ ಪ್ರಾಣವ. ಸಹೋದರ, ಚೆನ್ನೈಯಾಗುವೆ ನೆನಪ ಯೋಚಿಸಿ ಕೊಂದ ಕಳೆದಳು ಪತಿಯ ಪ್ರಾಣವ. ಕೊಲ್ಲುವೆನೆ ಈ ನೀಚ ಕೈಕೆಯನ್ನು ನಿಲ್ಲದೆಲೆ ಬರದೆ, ನಿಲ್ಲದೆಲೆ ಬರದೆ, ನಿಲ್ಲದೆಲೆ ಬರದೆ. ಛೀ ಪಾಪಿ! ಸಾಕು ಮಾಡು. ತಾನು ಮನಗಳು ದಹಿಸುತ್ತಿರುವಾಗ ಸಹಿಸಬೇಕಂತೆ. ಇನ್ನು ನನಗೆ ಸಹನೆಯಲ್ಲಿ ಅದು, ಶಾಂತಿಯಲ್ಲಿ ಅದು. ಛೀ ಪಾಪಿ! ಕುಬಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆಯಲ್ಲವೇ? ಸೂರ್ಯ ವಂಶದ ಸುಖ ಸಂತೋಷಗಳಿಗೆ ಹಂಚ ಮಾಡಿದೆಯಲ್ಲವೇ? ಕುಲಘಾತಕಿ, ಕಠೋರ ರಾಕ್ಷಸಿಯಾದ ನೀನು ನನಗೆ ತಾಯಿಯೂ ಅಲ್ಲ, ನಾನು ನಿನಗೆ ಮಗನೂ ಅಲ್ಲ. ನಿನ್ನ ಈ ಅಧರ್ಮ ಕಾರ್ಯದಿಂದ ಲೋಕದ ಜನಕ್ಕೆ ಅಪಾರ ಶತ್ರುವಾಗಿರುವೆ. ನಿನ್ನಂತಹ ಲೋಕ ಕಂಟಕರನ್ನು ವಧಿಸುವುದು ಕ್ಷತ್ರಿಯರ ಕರ್ತವ್ಯ. ಆದ ಕಾರಣ ನಿನ್ನನ್ನೀಗಲೇ ವಧಿಸಿ ಶ್ರೀರಾಮಚಂದ್ರನನ್ನು ಕರೆತಂದು ಈ ರಾಜ್ಯದ ಪಟ್ಟವನ್ನು ಕಟ್ಟಿ ಪಟ್ಟವನ್ನು ಕಟ್ಟಿ ಆತನಿಗೆ ಪ್ರೀತಿಯಾಗಿ ನಾರು ಮುಡಿಗಳನ್ನಿಟ್ಟು ಋಷಿ ವೇಷಧಾರಿಯಾಗಿ ಅರಣ್ಯವಾಸಕ್ಕೆ ನಾನು ಹೋಗುವೆನು. ಸಹೋದರ, ಇನ್ನು ನನಗೆ ಸಹನೆ ಇಲ್ಲ, ಶಾಂತಿ ಇಲ್ಲ. ನಾನು ಈ ಹದಮ ಕೈಕೆ ಶಿರವನ್ನೀಗಲೇ ಚಂಟಾಡಿ ಬಿಡುವೆನು. ಮಾತೆಯ ಕೋಲ್ವಾಲೆ ಮಾನಿದನೆ ಮಾತೆಯ ಕೋಲ್ವಾಲೆ ಮಾನಿದನೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೋಲ್ವರೆ ಮಾನಿದನೆ ನಿನ ವಂಶ ಭೂಪನ ಮನ ಅರಿತವಳ ನಿನ ವಂಶ ಭೂಪನ ಮನ ಅರಿತವಳ
ಕುಲನಾಶ ಮಾಡಿ ಘನಕಾರ್ಯ ಗೈದವಳ ಮಾತೆಯ ಕೊಲ್ವರೆ ಮಾನಿದನೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ವರೆ ಮಾನಿಯನೆ 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 ಅಣ್ಣ ಸಹೋದರ, ಮಾತೃಹತ್ಯೆ ಮಹಾಪಾಪ ಅಲ್ಲದೆ ಶ್ರೀರಾಮಚಂದ್ರನು ಕೋಪಗೊಳ್ಳುವನು. ನಾವು ಜಾಗೃತರಾಗಿ ಶ್ರೀರಾಮಚಂದ್ರ ಇರುವ ಸ್ಥಳಕ್ಕೆ ಹೋಗಿ ಆತನನ್ನು ಕರೆತಂದು ಈ ಕೋಸಲಾರ ದೇಶದ ರಾಜಪಟ್ಟವನ್ನು ಅದನ್ನು ಕಟ್ಟಿ ನಾವು ನಿಶ್ಚಿಂತೆಯಾಗಿರೋಣ. ನಡೆಯಣ್ಣ. ಸಹೋದರ, ನಿನ್ನ ಮಾತು ಯುಕ್ತವಾದದ್ದೇ ಸರಿ. ನಡೆ, ತಂದೆಯವರ ಅಂತ್ಯ ಸಂಸ್ಕಾರಗಳನ್ನು ಮಾಡಿ ಅರಣ್ಯಕ್ಕೆ ಹೋಗಿ ಶ್ರೀರಾಮಚಂದ್ರನನ್ನು ಕರೆತಂದು ಈ ರಾಜ್ಯದ ಪಟ್ಟವನ್ನು ಕಟ್ಟಿಕೊಳ್ಳೋಣ. ಛೀ ಪಾಪಿ, ನಮಗೆ ನಿನ್ನ ಮುಖವನ್ನು ತೋರಿಸಬೇಡ. ಎಲ್ಲಾದರೂ ತೊಲಗು, ರಾಜದ್ರೋಹಿ, ಸುತದ್ರೋಹಿ. ನಾವು ನಿನ್ನ ಭಕ್ತರೆಂದು ಮೌನದಿಂದ ಸಲಹಿದೆ ಅಯ್ಯ. ಸಹೋದರ, ನಾವು ನಿನ್ನ ಭಕ್ತರೆಂದು ಮೌನದಿಂದ ಸಲಗಿದೆ ಅಯ್ಯ. ಸರಸದಲ್ಲಿ ಸಮರವು ಕಾಣೆ ನಿನ್ನ ಲೀಲೆಯು ರಾಮ, ನಿನ್ನ ಲೀಲೆಯು ಮಾ, ನಿನ್ನ ಲೀಲೆಯು ರಾಮ, ನಿನ್ನ ಲೀಲೆಯು. ಸಹೋದರ, ಮಾನ ಪ್ರಾಣ ನಿನ್ನದು ದೇವ, ಮೌನವೆಂಬ ದಿವ್ಯ ಪ್ರಭಾವ. ಸಹೋದರ, ಮಾನ ಪ್ರಾಣ ನಿನ್ನದು ದೇವ, ಮೌನವೆಂಬ ದಿವ್ಯ ಪ್ರಭಾವ. ಅಪಜಯವೋ ಜಯವೋ ಕಾಣೆ ನಿನ್ನ ಲೀಲೆಯು ರಾಮ, ನಿನ್ನ ಲೀಲೆಯು ರಾಮ, ನಿನ್ನ ಲೀಲೆಯು ರಾಮ, ನಿನ್ನ ಲೀಲೆಯು. ಕಾನನ ಮಧ್ಯದಿ ರಾಮ, ರಾಮ, ಸಹೋದರ, ಅಣ್ಣ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಸಹೋದರ, ಅಣ್ಣ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಅಲೆದಲೆದು ನಾವು ಅಡವಿಯೊಳೆಂದು. ಸಹೋದರ, ಅಲೆದಲೆದು ನಾವು ಅಡವಿಯೊಳೆಂದು ದಾರಿಯು ಕಾಣದೆ ಪರಿತಪಿಸಿದೆವು. ಸಹೋದರ, ದಾರಿಯು ಕಾಣದೆ ಪರಿತಪಿಸಿದೆವು. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ, ಎಲ್ಲಿರುವೆ ರಾಘವ ರಾಮ, ರಾಮ. ಹೇ
ಪ್ರಭು ರಾಮಚಂದ್ರ, ನಿನ್ನನ್ನು ನೋಡಬೇಕೆಂಬ ನಮ್ಮ ಮನದ ಆಸೆಯನ್ನು ಈಡೇರಿಸಬಾರದು. ಎಲ್ಲೆಲ್ಲಿ ಸುತ್ತಿದರು ನಿಮ್ಮ ದರ್ಶನ ಭಾಗ್ಯವು ನಮಗೆ ಸಿಗಲೇವಿಲ್ಲವಲ್ಲ ಸಹೋದರ. ಅಣ್ಣ, ಇಷ್ಟೆಲ್ಲ ಹುಡುಕಿದರು ಅಣ್ಣನವರ ದರ್ಶನ ಭಾಗ್ಯವು ನಮಗೆ ಸಿಗಲೇ ಇಲ್ಲ. ಮುಂದೇನು ಮಾಡುವುದು ಸಹೋದರ? ಅಣ್ಣ, ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಶ್ರೀರಾಮಚಂದ್ರನು ಎಲ್ಲೇ ಇದ್ದರೂ ಸರಿ, ಆತನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯಣ್ಣ. ಹಾಗೆ ಆಗಲಿ ಸಹೋದರ. ನೀನು ಹೇಳಿದಂತೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಹಿಡುವುದು ಬೇಡ. ಎಲ್ಲಿ ಆದರೂ ಸರಿ ಅಣ್ಣ ಶ್ರೀರಾಮಚಂದ್ರನ್ನು ಹುಡುಕಿ ಕರೆತರೋಣ. ಬಾ ಸಹೋದರ. ನಡೆಯಣ್ಣ. ಲಕ್ಷ್ಮಣ, ಆರ್ಯಪುತ್ರ, ಪರಮ ಪಾವನೆಯಾದ ಈ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಪ್ರಯಾಣ ಮಾಡೋಣ. ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ನಮ್ಮ 14 ವರ್ಷಗಳ ವನವಾಸದ ಅವಧಿಯು ಮುಗಿಯುವ ತನಕ ನಮ್ಮನ್ನು ಆಶೀರ್ವದಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವನು ತಾಯಿ. ಜಾನಕಿ, ರಾಮ 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 ಸೀತಾ, ಲಕ್ಷ್ಮಣ, ಗುಹರಾಜನು ಇತ್ತಲೇ ಬರುತ್ತಿರಲಿ. ದೇವಾ
ಗುಹರಾಜ ರಾಮ 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 ರಘುವಂಶ ಸೋಮ ದೇವಾ ಗುಹರಾಜ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಕಾಮಿತಾರ್ಥ ವಿವಾ ಶ್ಯಾಮ ಸುಂದರ ಕಾಮಿತಾರ್ಥ ವಿವಾ ಶ್ಯಾಮ ಸುಂದರ ರಘು ರಾಮ ಶ್ರೀ ರಾಮ ರಾಮ ಭಾಗಿ ರಘು ರಾಮ ಶ್ರೀ ದೇವಾ ಗುಹರಾಜ ಕೃಪಾ ನಿನ್ನ ನಾಮ ಜಪ ಮಾತ್ರದಿಂದ ಕೃಪಾ ನಿನ್ನ ನಾಮ ಜಪ ಮಾತ್ರದಿಂದ ದೇವಾ ಗುಹರಾಜ ಕೃಪಾ ನಿನ್ನ ನಾಮ ಜಪ ಮಾತ್ರದಿಂದ ಕಾಮಿತ ಸವಿವಾ ಶ್ಯಾಮ ಸುಂದರ ಪಾಪನಾಶವಾಗಿ ಓಪುದೀಗ ಕೇಳಲಿ ರಾಮ ಶ್ರೀ ರಾಮ ರಾಮ ಪಾಗಿ ರಘು ರಾಮ ಶ್ರೀ ದೇವಾ ಇದು ನಮಸ್ಕರಿಸುವೆನು ಗುಹರಾಜ ನಿನಗೆ ಮಂಗಳವಾಗಲಿ ಮೇಲೆ ಹೇಳು ಗುಹರಾಜ ದೇವಾ ನೀನು ನಿನ್ನ ಪರಿವಾರದವರೆಲ್ಲರೂ ಕುಶಲವಾಗಿರುವಿರೆ ದೇವ ತಮ್ಮ ಕೃಪೆಯಿಂದ ನಾನು ನನ್ನ ಪರಿವಾರವೆಲ್ಲೂ ಕುಶಲವಾಗಿದ್ದೇವೆ ಆದರೆ ತಮಗೆ ಒದಗಿದ 14 ವರ್ಷದ ವಾರ್ತೆಯನ್ನು ಕೇಳಿ ನಮಗೆ ತುಂಬಾ ವ್ಯಥೆಯುಂಟಾಗಿರುವುದು ದೇವ, ವ್ಯಥೆಯುಂಟಾಗಿರುವುದು ದೇವ. ಗುಹರಾಜ ತಮ್ಮ 14 ವರ್ಷ ವನವಾಸವು ಕಳೆಯುವ ತನಕ ನಮ್ಮ ಈ ಶೃಂಗೀಬೇರಿಪುರದಲ್ಲಿಯೇ ಇದ್ದು ನಮ್ಮ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಗುಹರಾಜನೇ, ದೇವ ನಿನ್ನ ಪ್ರೀತಿ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ಆದರೆ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ವನವಾಸಕ್ಕೆ ಬಂದಿದ್ದೇನೆ. ನನ್ನ ವನವಾಸದ ಅವಧಿಯು ಮುಗಿಯುವವರೆಗೂ ಪುರಪ್ರವೇಶ ಮಾಡುವಂತಿಲ್ಲ. ಇದು ನನ್ನ ನಿಬಂಧನೆ. ನೀನು ನನಗೆ ಸಹಾಯ ಮಾಡುವಾಗಿದ್ದರೆ ಈ ಗಂಗಾ ನದಿಯಿಂದ ನಮ್ಮನ್ನು ಆಚೆ ದಡಕ್ಕೆ ಸೇರಿಸು, ನಿನಗೆ ಪುಣ್ಯ ಬರುವುದು. ದೇವದೇವ ದೇವದೇವ, ಭವಸಾಗರವನ್ನೇ ದಾಟಿಸುವ ತಮ್ಮನ್ನು ಈ ಚಿಕ್ಕ ನದಿಯನ್ನು ದಾಟಿಸುವ ಸುಯೋಗವು ನನಗೆ ದೊರಕಿತಲ್ಲ. ನಾನೇ ಧನ್ಯ ದೇವ, ನಾನೇ ಧನ್ಯ ದೇವ. ಮಹಾರಾಜ, ನನ್ನದೊಂದು ನಿಬಂಧನೆಯಂತೆ ನಿಮ್ಮನ್ನು ಈ ನದಿಯನ್ನು ದಾಟಿಸುವೆ ದೇವ. ಮಹಾರಾಜ, ದೇವ, ಹಿಂದೆ ನೀವು ಮಿಥಿಲಾನಗರಕ್ಕೆ ಹೋಗುತ್ತಿದ್ದಾಗ ಕಲ್ಲೊಂದು ತಮ್ಮ ಪಾದರಜಕ್ಕೆ ಸೋಕಿ ಎಣ್ಣಾಯಿತಂತೆ. ಈ ನನ್ನ ದೋಣಿಯಲ್ಲಾದರೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳು ಇರುವವು. ತಮ್ಮ ಪಾದರಜವು ಸೋಕಿ ಅವುಗಳೆಲ್ಲ ಎಣ್ಣಾದರೆ ಬಡವನಾದ ನನ್ನ ಗತಿಯೇನು ದೇವ? ಮಹಾರಾಜ, ನಿನ್ನ ಮನದ ಆಂತರ್ಯವೂ ನನಗೆ ಅರಿವಾಯಿತು. ನೀನು ನನ್ನ ಪಾದವನ್ನು ಪೂಜಿಸಬೇಕೆಂದಲ್ವೇ ನಿನ್ನ ಮನೋಭಿಷ್ಟ. ಹೌದು ದೇವ, ಇಷ್ಟದಂತೆಯೇ ಆಗಲಿ. ಆಗಲಿ ಪರಮಾತ್ಮ. ಹಾಗೆಯೇ ಮಾಡಿ. ಕ್ಷಣಕಾಲ ನಿಲ್ಲಿ. ಇಟ್ಕೊಳ್ಳಿ, ಹಂಗೆ ಕೊಡ್ರಿ.
ರಾಜ ಶ್ರೀಪಾದವನು ನಾ ಶ್ರೀಪಾದವನು ನಾ ಪೂಜಿಸಿ ಧನ್ಯನಾ ಧನ್ಯನಾ ದೇವಾ ಜನಕ ರಾಜನ ಜಾ ಮಾತನ जानकीय रमणन परमात्मा जनक राजन जा मातन जानकीय रमणन पूजिಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನಾ
ಗಂಗಕೀಯ ರಮಣನ ಪಾಪ ಕಳೆವ ಪರಮಾತ್ಮ ಶ್ರೀ ರಾಮನ ಪಾಪ ಕಳೆವ ಪರಮಾತ್ಮ ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೇನಾ ಧನ್ಯನಾದೇನಾ ಜನಕ ರಾಜನ ಜಾ ಮಾತನ ನಕೀಯ ರಮಣನ ಅಹಲ್ಯ ಶಾಪ ವಿಮೋಚನೆ ಗೈದ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀ ರಾಮನ ಅಹಲ್ಯ ಶಾಪ ವಿಮೋಚನೆ ಗೈದ ಶ್ರೀ ರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೇನಾ ಧನ್ಯನಾದೇನಾ ಜನಕ ರಾಜನ ಜಾ ಮಾತನ ಜಾನಕೀಯ ರಮಣನ ದೇವ ಮಹಾರಾಜ ಕ್ಷಣಕಾಲ ನಿಲ್ಲಿ ನಾವೆಯನ್ನು ಸಿದ್ಧಪಡಿಸಿ ಬರುವೆನು ಹಾಗೆಯೇ ಆಗಲಿ. ಇಂದಾನ್ವಿಗೆ ಧನ್ಯನಾದೆ ಇಂದಾನ್ವಿಗೆ ಧನ್ಯನಾದ ದೇವಾದಿ ದೇವ ದೇವಾದಿ ದೇವ ಇಂದಾನ್ವಿಗೆ ಧನ್ಯನಾದೆ ಇಂದಾನ್ವಿಗೆ ಧನ್ಯನಾದ ದೇವಾದಿ ದೇವ ದೇವಾದಿ ದೇವ ಪವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವೆ ಪವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವೆ ಪವ ದೂರ ರಘುರಾಮನ ನೀಲ ಮೇಘ ಜಾಮನ ಪವ ದೂರ ರಘುರಾಮನ ನೀಲ ಮೇಘ ಜಾಮನ ಇಂದಾನ್ವಿಗೆ ಧನ್ಯನಾದ ಇಂದಾನ್ವಿಗೆ ಧನ್ಯನಾದ ದೇವಾದಿ ದೇವ ದೇವಾದಿ ದೇವ
ಲೋಕೋದ್ಧಾರನ ಲೋಕವನ್ನು ಪಾಲಿಪ ಲೋಕೋದ್ಧಾರನ ನಿಗಮಾಗಮ ಗೋಚರನ ನೀಲಮೇಘ ಶಾಮನ ನಿಗಮಾಗಮ ಗೋಚರನ ನೀಲಮೇಘ ಶಾಮನ ಇಂದಾನ್ವಿಗೆ ಧನ್ಯನಾದೆ ಇಂದಾನ್ವಿಗೆ ಧನ್ಯನ ದೇವಾದಿದೇವ ದೇವಾದಿದೇವ ದೇವದೇವ ನಿನ್ನಂದದಿ ಸಿರಿಯಂದದಿ ಪಾಲಿಸುವೆ ದೇವದೇವ ನಿನ್ನಂದವ ಸಿರಿಯಂದದಿ ಪಾಲಿಸುವೆ ಭವದೂರ ರಘುರಾಮನ ನೀಲಮೇಘ ಜಾಮನ ಭವದೂರ ರಘುರಾಮನ ನೀಲಮೇಘ ಜಾಮನ ಇಂದಾನ್ವಿಗೆ ಧನ್ಯನಾದೆ ಇಂದಾನ್ವಿಗೆ ಧನ್ಯನ ದೇವಾದಿದೇವ 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 ಅದು ಅತ್ತ ನೋಡು, ಕೆಂದುಳಿಯು ಮೇಲೆದ್ದು ನಭೋಮಂಡಲವನ್ನೇ ಮುಚ್ಚಿರುವುದು. ತುರುಗಗಳ ಪುರಪಟದಿಂದ ಮೇಲಿದ್ದ ಕೆಂದುಗಳನ್ನು ನೋಡಿದರೆ ಯಾರೋ ರಾಜಕುಮಾರರು ಬೇಟೆಗಾಗಿ ಬಂದಂತೆ ತೋರುತ್ತಿರುವುದು. ಸ್ವಲ್ಪ ಮುಂದೆ ಹೋಗಿ ನೋಡು ಲಕ್ಷ್ಮಣ. ಅಣ್ಣ ಮತ್ತಾರು ಅಲ್ಲ ಅಣ್ಣ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತವಾಗಿ ಬರುತ್ತಿರುವನು. ಆಜ್ಞೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿಬಿಡೋಣ ಅಣ್ಣ. ಶಾಂತನಾಗು ಸಹೋದರ, ಶಾಂತನಾಗು. ಭರತನ ಭ್ರಾತೃ ಪ್ರೇಮವನ್ನು ನೀನು ಅರಿಯೆ. ಆತನು ಸಮೀಪಕ್ಕೆ ಬರಲಿ. ಆತನು ನಮ್ಮ ನಾಶಕ್ಕಾಗಿ ಬರ್ತಿರೋನು ಅಥವಾ ಕ್ಷಮಾಯಾಚನೆಗಾಗಿ ಬರ್ತಿರೋನು ತಿಳಿದು ನೋಡೋಣ. ಶಾಂತನಾಗು ಸಹೋದರ. ಆಗಲೇ ಅಣ್ಣ. ಅಣ್ಣ ಅಣ್ಣ ರಾಮಚಂದ್ರ, ಎಲ್ಲಿರುವೆ ಪ್ರಭು? ನಿನ್ನನ್ನು ನೋಡಬೇಕೆಂಬ ನಮ್ಮ ಮನದ ಆಸೆಯನ್ನು ಈಡೇರಿಸಬಾರದೆ? ಅಣ್ಣ ಎಲ್ಲಿರುವೆ ಅಣ್ಣ? ಅಣ್ಣ ಸಹೋದರ, ಅಣ್ಣ ಅಣ್ಣನವರು ಇಲ್ಲೇ ಇರುವರು. ಅಣ್ಣ ನಮಸ್ಕರಿಸುವೆವು ಅಣ್ಣ. ಭಾರತ ಶತ್ರುಘ್ನರೇ, ಮೇಲೆ ಹೇಳಿ, ನಿಮಗೆ ಮಂಗಳವಾಗಲಿ. ಧನ್ಯನಾದೆವು ಅಣ್ಣ. ಅಣ್ಣ ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕುಶಲವೇ? ಅಣ್ಣ ಅಲ್ಲಿ ಎಲ್ಲ ಕುಶಲದಿಂದ ಇರುವರು ಅಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ದುಃಖಿಸುತ್ತಾ ನಿರುತ್ಸಾಹನಾಗಿ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿಯ ವಿಚಾರವನ್ನು ಕೇಳಬೇಕೆಂದು ನನ್ನ ಮನಸ್ಸು ಹಾತೊರೆತಿರು. ಭರತ, ಅಣ್ಣ ಒಬ್ಬೊಬ್ಬರ ಯೋಗ ಕ್ಷೇಮವನ್ನು ಕೇಳುತ್ತೇನೆ. ಕೇಳಬಲ್ಲೆಯಾ ಸಹೋದರ? ನಿಮ್ಮ ಅಪ್ಪಣೆಯಂತೆ ಆಗಲಿ ಅಣ್ಣ. ಹೀಗೆ ಕೇಳು ಭರತ. ಹೇಳಿ ಅಣ್ಣ. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನಿರಿಸಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೇ ಭರತ. ಅಣ್ಣ ಗುರು ವಶಿಷ್ಠರು ಕೂಡ ಕ್ಷೇಮದಿಂದ ಇರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠನಿರಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಅವರು ಕೂಡ ಕ್ಷೇಮದಿಂದ ಇರುವರು ಅಣ್ಣ. ಪತಿ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಮೌನದಿಂದ ಕಳಿಸಿಕೊಟ್ಟ ನನ್ನ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕುಶಲದಿಂದಿರುವರೇ ಭರತ. ಸುಮಿತ್ರಾ ದೇವಿಯವರು ಕೂಡ ಕುಶಲದಿಂದ ಇರುವರು ಅಣ್ಣ. ನವ ಮಾಸಗಳು ಹೊತ್ತು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲಹಿ ಪತಿ ಎದುರಿನಲ್ಲಿ ಒಂದು ಮಾತನ್ನು ಆಡದೆ ಮೌನದಿಂದ ಕಳಿಸಿಕೊಟ್ಟ ನನ್ನ ಮಾತೆ, ನನ್ನ ಭಾಗ್ಯ ಜನನಿ ಕೌಸಲ್ಯಾ ದೇವಿಯು ಕ್ಷೇಮದಿಂದಿರುವರೇ ಭರತ. ಅವರು ಕೂಡ ಕ್ಷೇಮದಿಂದ ಇರುವರು ಅಣ್ಣ. ಈ ರಾಮನಿಗೆ ಆರಾಮವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೇ ಭರತ. ಅವಳ ಕ್ಷೇಮಕ್ಕೆ ಕುಂದೇನಣ್ಣ, ಅವಳು ಕೂಡ ಕ್ಷೇಮದಿಂದ ಇರುವಳು ಅಣ್ಣ. ಈಗ ಕೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕಡುವಾಂಗ ಎಂಬ ಹೆಸರಿನಿಂದಿದ್ದವನು, ಪುಷ್ಪರಥ ಎಂಬ ಬಿರುದಾಂತಿನಾದವನು. ಹಿಂದೆ ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿಯೂ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವತೆಗಳಿಂದ ದಶರಥ ಎಂದು ಬಿರುದಾಂಕಿತನಾದ ನನ್ನ ತಂದೆಯು ಕ್ಷೇಮದಿಂದಿರುವರೇ ಭರತ. ಅಣ್ಣ ಅವರ ಮತ್ತು ನಮ್ಮೆಲ್ಲರ ಕ್ಷೇಮಕ್ಕೆ ಅಂತ್ಯವಾಯಿತು ಅಣ್ಣ, ಅಂತ್ಯವಾಯಿತು. ಹಾಗೆಂದಿರೇನು ಸಹೋದರ? ಸರಿಯಾಗಿ ಹೇಳು. ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ನಂತರ ನಿಮ್ಮ ಅಗಲಿಕೆಯ ನೋವನ್ನು ತಾಳಲಾರದೆ ನಿಮ್ಮ
ಹಗಲಿಕೆ ನೋವನ್ನು ತಾಳರಾದೆ ನಿಮ್ಮದೇ ಚಿಂತೆಯಲ್ಲಿ ಅವರು ಸ್ವರ್ಗಸ್ಥರಾದರಣ್ಣ. ಸ್ವರ್ಗ ಅಣ್ಣ ಅಣ್ಣ ಮಾವನವರೇ, ಕೊನೆಗೂ ನಮ್ಮನ್ನಗಲಿ ಹೊರಟು ಹೋದೆಯಾ? ಅಯ್ಯೋ ಜನಕ, ನಮ್ಮ ಅಗಲಿಕೆ ತಾಪವನ್ನು ತಾಳಲಾರದೆ ಕೊನೆಗೂ ಸ್ವರ್ಗಸ್ಥನಾದಿಯೋ. ಅಯ್ಯೋ ಜನಕ, ಸ್ವರ್ಗದಲ್ಲಿರೋ ನಿನಗೆ ಇದು ಇಲ್ಲಿಂದಲೇ ನಮಸ್ಕರಿಸ್ತೀನಿ. ಆ ಸೌಭಾಗ್ಯವು ಈ ಭರತ ಶತ್ರುನ ಪಾಲೆಯೂ ಇಲ್ಲವಾಯ್ತು ಅಣ್ಣ, ಇಲ್ಲವಾಯ್ತು. ಅಯ್ಯೋ ಶನಕ, ಕೊನೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ನಿನ್ನ ಅವಸಾನ ಕಾಲದಲ್ಲಿ ನಿನ್ನ ಬಳಿಯಲ್ಲಿದ್ದು ನಿನ್ನ ಪಾದ ಸೇವೆಯನ್ನು ಮಾಡಿದೆವು. ಈ ಪಾಪಿ ಶ್ರೀರಾಮನ ಹಡಿಯಲ್ಲಿ ಬರಲಿಲ್ಲವೇ? ಅಯ್ಯೋ ತಂದೆಯ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರೇನು ಸೇವೆ ಮಾಡಿದ ನೀವೇ ಭಾಗ್ಯಶಾಲಿಗಳಪ್ಪ, ನೀವೇ ಭಾಗ್ಯಶಾಲಿಗಳು. ಅಣ್ಣ, ಹಾ ಸೌಭಾಗ್ಯವು ಈ ಭರತ ಶತ್ರುನ ಪಾಲೆಯೂ ಇಲ್ಲವಾಯ್ತು ಅಣ್ಣ, ಇಲ್ಲವಾಯ್ತು. ಜನಕನ ಮರಣ ಕಾಲದಲ್ಲಿ ನಾವೂ ಸಹ ಅವರ ಬಳಿಯಲ್ಲಿ ಇರಲಿಲ್ಲ ಅಣ್ಣ, ಇರಲಿಲ್ಲ. ಭರತ, ತಂದೆಯವರ ಅಂತಿಮ ಕಾಲದಲ್ಲಿ ನೀವುಗಳೂ ಸಹ ಅವರ ಬಳಿಯಲ್ಲಿ ಇರಲಿಲ್ಲ. ಅಯ್ಯೋ ಜನಕ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ವೀರಾದಿ ವೀರ 4 ಸುಪುತ್ರರನ್ನು ಪಡೆದು ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿ ಒಬ್ಬರೂ ಇಲ್ಲದೆ ಒಂದು ಹನಿಗೆ ಅಂಗೋದಕವನ್ನು ಬಿಡಲಿಂತಾಯಿತೆ. ಅಯ್ಯೋ ನಾನಂತಹ ನಿರ್ಭಾಗ್ಯರು. ಹೋಗು ಬರುತ್ತ ಕಳೆದು ಹೋದುದಕ್ಕೆ ಚಿಂತಿಸಬಾರದು. ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುರಿಯಂತೆ. ಹೋಗು ಸಹೋದರ, ನಿನ್ನ ಮಾತೆ ಆಜ್ಞೆಯ ಪ್ರಕಾರ ನೀನು ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನು ಆಳಿ ಹೋಗು ಸಹೋದರ. ಅಣ್ಣ, ನೀವಿಲ್ಲದ ಅರಮನೆಯಲ್ಲಿ
ನಾವು ಒಂದು ಕ್ಷಣವೂ ಇರಲಾರೆವಣ್ಣ. ನೀವು ನಮ್ಮ ಸಂಗಡ ಅಯೋಧ್ಯೆಗೆ ಹಿಂದಿರುಗಿ ಆ ರಾಜ್ಯದ ಪಟ್ಟವನ್ನು ಕಟ್ಟಿಕೊಂಡು ನಮಗೂ ಮತ್ತು ಪರಿಜನರಿಗೂ ಎಲ್ಲರಿಗೂ ಸುಖವನ್ನುಂಟು ಮಾಡು ಬನ್ನಿ ಅಣ್ಣ, ಸುಖವನ್ನುಂಟು ಮಾಡು ಬನ್ನಿ. ಇಲ್ಲ ಭರತ, ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ, ಅದರಂತೆ ನಾನು ನಡೆದುಕೊಳ್ಳುವೆನು. ಆದರೆ ನಿನ್ನ ಪಾಲಿಗೆ ಬಂದಿರುವ ಸಿಂಹಾಸನವನ್ನು ನಾನು ಏರಿದ್ದೆ ಆದರೆ ನಾನು ದತ್ತಾಪಹಾರಕ್ಕೆ ಗುರಿಯಾಗಬೇಕಾಗುವುದಿಲ್ಲ ಸಹೋದರ. ಅಣ್ಣ ನೀನೇ ಹೋಗು. ಅಣ್ಣ, ನಾವೇ ಎಲ್ಲ ಒಪ್ಪಿ ಎಲ್ಲವನ್ನೂ ನಿಮಗೆ ಕೊಡುತ್ತಿರುವಾಗ ದತ್ತಾಪಹಾರ ದೋಷವು ಎಲ್ಲಿಂದ ಬರುವುದು ಅಣ್ಣ? ಇಲ್ಲ ಸಹೋದರ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಹಾಗಾದರೆ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ಅಣ್ಣ. ಅದೇನು ಹೇಳು ಸಹೋದರ. ಅಣ್ಣ, ನಿಮ್ಮ ಈ ಪವಿತ್ರವಾದ ಪಾದಕೆಗಳನ್ನು ನನಗೆ ಕರುಣಿಸಿ ಆ ಪವಿತ್ರವಾದ ಪಾದಕೆಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಅವಕ್ಕೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯಭಾರ ಮಾಡುವೆನು ಅಣ್ಣ. ಇನ್ನೊಂದು ಮಾತಿರುವುದು ಅಣ್ಣ. ಅಣ್ಣ, ನೀವು ವನವಾಸ ಮುಗಿದ ಮರುಕ್ಷಣನೇ ನಿಮ್ಮ ದರ್ಶನ ಭಾಗ್ಯವನ್ನು ನನಗೆ ನೀಡಬೇಕು. ನೀವೇನಾದರೂ ನನಗೆ ದರ್ಶನ ಭಾಗ್ಯವನ್ನು ನೀಡಲಿಲ್ಲವೆಂದರೆ ಇದೋ ನಿಮ್ಮ ಪಾದದಾಣೆಗೂ ನಾನು ನನ್ನ ದೇಹವನ್ನು ಅಗ್ನಿಗೆ ಆಹುತಿ ಮಾಡುವೆನು ಅಣ್ಣ, ಅಗ್ನಿಗೆ ಆಹುತಿ ಮಾಡುವೆನು. ಸಹೋದರ, ನಿನ್ನ ಮಾತಿನಂತೆಯೇ ಆಗಲಿ. ನನ್ನ 14 ವರ್ಷಗಳ ವನವಾಸ ಅವಧಿಯು ಮುಗಿದ ಮರುದಿನವೇ ನಿಮಗೆ ದರ್ಶನವನ್ನು ಕೊಡುವೆನು. ಆಗಬಹುದೇ? ಆಗಬಹುದು ಅಣ್ಣ, ಧನ್ಯರಾದೆವು. ತೆಗೆದುಕೊಳ್ಳಿ ಈ ಪಾದಕೆಗಳನ್ನು. ರಾಮ ಪರಂಧಾಮ ದಶರಥ ಸುತ ನಾಮ. ಅಣ್ಣ, ರಾಮ ಪರಂಧಾಮ ದಶರಥ ಸುತ ನಾಮ. ಅಣ್ಣ, ವಾಸುರ ನಾಮ ಸದಾ ರಾಮ ನಾಮ. ರಾಮ ಪರಮ ರಾಮ ಪರಮ. ರಾಮ ಪರಂಧಾಮ ರವಿಕುಲ ಸೋಮ. ರಾಮ ಸದಾ ರಾಮ ರವಿಕುಲ ಸೋಮ. ವಾಸುರ ರಾಮ ಸದಾ ರಾಮ ನಾಮ. ವಾಸುರ ನಾಮ ಸದಾ ರಾಮ ನಾಮ. ರಾಮ ಪರಮ ರಾಮ ಪರಮ ಪಾವನ ನಾಮ. ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನು? ಸೀತಾ, ಲಕ್ಷ್ಮಣ, ನಾವುಗಳು ಅಯೋಧ್ಯೆಗೆ ಸಮೀಪದಲ್ಲಿ ಇರುವುದರಿಂದ ಪುರಜನರು ಆಗಿಂದಾಗ್ಗೆ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ಅದು ಆ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ, ನಡೆಯಿರಿ. ಓಹೋ, ಮೇವು ಬರ್ಲಿದೀಗ, ಮೇವು ಬರ್ಲಿದೀಗ, ಮೇವು ಬರ್ಲಿದೀಗ. ಈ ಪ್ರದೇಶವು ಎಷ್ಟು ರಮ್ಯವಾಗಿರುವುದು. ನನ್ನ ಸುಕುಮಾರನು ಸೂರ್ಯದೇವರನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಆತನು ಈ ತಪಸ್ಸಿಗೆ ಮುಕ್ತಾಯವಾಗಿರುವುದು. ಈಗಲೇ ಆತನನ್ನು ಕರೆದುಕೊಂಡು ಲಂಕಾನಗರಕ್ಕೆ ಹೋಗುವೆನು. ಅಯ್ಯೋ, ಯಾರೋ ಪಾಪಿಗಳು ನನ್ನ ಮಗನನ್ನು ಕೊಂದಿರುವರಲ್ಲ, ಅವರು ನನ್ನ ಕೈಗೆ ಸಿಕ್ಕಿದರೆ. ಅಯ್ಯೋ, ಯಾರೋ ಪಾಪಿಗಳು,
ಅವರ ಬಿಸಿ ರಕ್ತವನ್ನು ಕುಡಿದು ಅವರ ಹಸಿ ಮಾಂಸವನ್ನು ತಿಂದು ಹೇಗೆ ಬಿಡುವೆನು. ಇಂದು ನಾನು ಬಂದುವೆ ಆನಂದವ, ಇಂದು ನಾನು ಬಂದುವೆ ಆನಂದವ, ಸಂದೇಹವಿಲ್ಲ ತಿಂದು ಮಾಂಸವ, ಸಂದೇಹದಿಂದ ತಿಂದು ಮಾಂಸವ. ಇಂದು ನಾನು ಮುಂದು ನಾನು ಇಂದು ಮುಂದೆ ಕೂಡ ನಾನು ಇಂದು ನಾನು ಬಂದುವೆ ಆನಂದವ, ಮಹಾನಂದವ. ಗುಡ್ಡದ ಉರಿದು ಚಂಡಿಗೆ ಮಾಡಿ ನನ್ನ ಕಣ್ಣು ಗುಡ್ಡದ ಉರಿದು ಚಂಡಿಗೆ ಮಾಡಿ ಕಿತ್ತು ಸಾವಿಗೆ ಪಾಶ ಮಾಡಿ ಕೊಡಿ. ಇಂದು ನಾನು ಬಂದು ನಾನು